ಓಂ ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ವೀಕ್ಷಕರೇ. ಹಣ ಬರುತ್ತೆ ಆದರೆ ಉಳಿಯೋದಿಲ್ವಾ? ಸಮಸ್ಯೆ ನಿಮ್ಮ ಆದಾಯದಲ್ಲಿ ಅಲ್ಲ, ಹಣ ಇಡುವ ಸ್ಥಳದಲ್ಲಿ ಇದೆ. ಇದರ ಸಂಪೂರ್ಣವಾದ ಮಾಹಿತಿಗಾಗಿ ಈ ರೀಲ್ ಮಿಸ್ ಆಗೋಕೆ ಮೊದಲು ವಿಡಿಯೋ ಸೇವ್ ಮಾಡಿಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನೋಡಿ, ವಾಸ್ತುಶಾಸ್ತ್ರದಲ್ಲಿ ಹಣ ಇಡುವ ಜಾಗವನ್ನ ಧನಸ್ಥಾನ ಅಂತ ಕರಿತೀವಿ. ಈಗ ಈ ಜಾಗ ಸರಿಯಾಗಿದ್ದರೆ ಹಣ ಉಳಿಯುತ್ತೆ, ತಪ್ಪಿದ್ದರೆ ಹಣ ಬಂದರೂ ಕೂಡ ಉಳಿಯೋದಿಲ್ಲ. ಹೆಚ್ಚು ಜನ ಹಣವನ್ನು ಎಲ್ಲಿ ಬೇಕಾದರೂ ಇಡ್ತಾರೆ. ಕೆಲವರು ದಕ್ಷಿಣ ಪಶ್ಚಿಮ ಕಡೆ ಬಾಗಿಲು ಮುಖ ಮಾಡಿ ಲಾಕರ್ ಇಡ್ತಾರೆ. ಇನ್ನು ಕೆಲವರು ನೆಲದ ಹತ್ತಿರ ಅಸ್ಥಿರ ಜಾಗದಲ್ಲಿ ಇಡ್ತಾರೆ. ಇದು ಧನ ನಷ್ಟದ ಪ್ರಮುಖ ದೋಷವಾಗಿರುತ್ತೆ. ಹಣ ಇಡುವ ಲಾಕರ್ ಅಥವಾ ಕಬ್ಬಿಣದ ಪೆಟ್ಟಿಗೆ ಯಾವಾಗಲೂ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಲಾಕರ್ ಬಾಗಿಲು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ತೆರೆದುಕೊಳ್ಳಬೇಕು. ಲಾಕರ್ ಒಳಗೆ ಕೆಂಪು ಬಟ್ಟೆ ಇಡಿ. ಶುಕ್ರವಾರದ ದಿನ ಸ್ವಚ್ಛ ಮಾಡಿ ಲಕ್ಷ್ಮೀ ಪೂಜೆ ಮಾಡಿ. ಈ ನಿಯಮ ಪಾಲಿಸಿದರೆ ಖರ್ಚು ನಿಯಂತ್ರಣಕ್ಕೆ ಬರುತ್ತೆ, ಧನ ಸಂಗ್ರಹ ಹೆಚ್ಚಾಗುತ್ತದೆ, ಆರ್ಥಿಕ ಸ್ಥಿತಿ ಸ್ಥಿರವಾಗುತ್ತದೆ. ಹಣ ಸಂಪಾದನೆ ಮಾತ್ರ ಸಾಕಾಗುವುದಿಲ್ಲ, ಸರಿಯಾದ ಜಾಗದಲ್ಲಿ ಇಟ್ಟಾಗಲೇ ಅದು ಉಳಿಯುತ್ತದೆ. ಇನ್ನು ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗಿದ್ದಲ್ಲಿ ವೈಯಕ್ತಿಕ ಜಾತಕದ ಪರಿಶೀಲನೆಗಾಗಿ ಸ್ಕ್ರೀನ್ನಲ್ಲಿ ಕಾಣ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ಬುಕ್ ಮಾಡಿಕೊಳ್ಳಿ. ನಮಸ್ಕಾರ.